ವಿಷಯ ಬಂದ್ಬಿಟ್ಟು ಇಲ್ಲಿ ಕಮಲ್ ಹಾಸನ್ ಅವ್ರು ನೋಡ್ತಾ ಇರಾ ಸ್ಪೆಕ್ಸ್ ಅವತ್ತು ಸೂಟ್ ಆಗ್ತಿರಲಿಲ್ಲ, ಇವಾಗ ಸೂಟ್ ಆಗ್ತೈತಾ? ಇವಾಗ ಸೂಟ್ ಆಗ್ತಿಲ್ಲ, ಇವಾಗ ಸೂಟ್ ಆಗ್ತಿಲ್ಲ. ಬಟ್ಟೆ ತರ ಅಂತ. ಸೊ ಅದಕ್ಕೆ ಒಂದ್ 4 ತಕೊಂಡ್ ಬಂದ್ಬಿಟ್ಟು ಇಲ್ಲಿ ಹಾಕೋಣ ಅಂತ. ಪ್ಯಾಕೆಟ್ ಮನೇಲಿ ಇನ್ ಆಲ್ ಇಂಡಿವಿಜುವಲ್ಸ್ ಇದೇನೋ ಬರ್ದ್ಬಿಟ್ಟೋಳಲ್ಲ ಹೇಳೋ ಒಂದೇ ತಾನೆ. ಬಟ್ ಇವಾಗ ಫ್ರೆಂಡ್ಸ್ ಎಲ್ಲ ಡೂಪ್ಲಿಕೇಟ್ ಅಂತಾರೆ. ಟೈಮ್ ಗ್ಯಾಪ್ ಇರುತ್ತಲ್ಲ. ಭೂಮಿಕಾ ನೋಡ್ಬಿಟ್ಟು ಮಚ್ಚ ಇಲ್ಲ ನೋಡಿಲ್ಲ ಮಚ್ಚ. ಆಮೇಲೆ ಇರೋನ್ ಹೇಳಿ ನನಗೆ ಏನೇ ಒಂದು ಡಿಸ್ಅಗ್ರಿಮೆಂಟ್ ಆಗಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಜೊತೆ, ಇಟ್ ಇಸ್ ಮೈ ಡ್ಯೂಟಿ ಟು ಇನ್ಫಾರ್ಮ್ ದ ಬ್ಯಾಂಕ್. ಹೇಳಿ ಇವಾಗ. ತೇಜಸ್ಗೆ ಇವತ್ತು ತುಂಬಾ ಒಳ್ಳೆ ದಿನ ಅಂತೆ. ವೆರಿ ನೈಸ್. ಬೇಗನೆ ಇದ್ಬಿಟ್ಟೆ. ಏನಂತ್ಯ ಗೈಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಅಂಡ್ ಇವತ್ತು ಏನ್ ಸ್ಪೆಷಲ್ ಅಂದ್ರೆ, ಆರಾಮಾಗಿ ಬೆಳಗ್ಗೆ ಎದ್ದಿದ್ದಾಗ ಅಮ್ಮ ಕೈಗೆ 2 ಉಂಗುರ ಕೊಟ್ರು. ಅಂಡ್ ಈ 2 ಉಂಗುರ ನಂದೆ. ಒಂದ್ ಟೈಮಲ್ಲಿ ಎಲ್ಲ ಎತ್ತಿಕ್ಬಿಟ್ಟಿದ್ದೆ, ಇವಾಗ ಸಿಕ್ತು ಅಂತ ಕೊಟ್ಟಿದ್ದಾರೆ. ಅಂಡ್ ಬಿಫೋರ್ ದಟ್ ಇವನ್ನೆಲ್ಲ ಕ್ಲೀನ್ ಮಾಡಬೇಕು. ಈಗ ತೋರಿಸ್ತೀನಿ. 1 2 ಶಿಟ್ ಚೇಂಜ್ ಆಗಿಲ್ಲ, ಮತ್ತೆ ಟ್ರೈ ಮಾಡೋಣ. ನಂಜಿ ಚೇಂಜ್ ಆಗಿಲ್ಲ. ಕೆಲವು ಕೆಲಸಗಳನ್ನ ನಾವು ಮಾಡ್ಕೊಂಡ್ರೆ ಚೆನ್ನಾಗಿ, ಸುಮ್ಮನೆ ಆಟೋಮೆಟಿಕ್ ಆಗುತ್ತೆ ಅಂತ ಬಿಟ್ರೆ ಎಂಥದ್ದು ಆಗಲ್ಲ. ಇವಾಗ ಆಗ್ತಿಲ್ವಾ ಆ ಥರ. ಗೈಸ್, ಆಕ್ಚುಲಿ ನಿಮಗೆ ಇನ್ನೊಂದು ಮ್ಯಾಟ್ರ್ ಹೇಳ್ಬೇಕಾಗಿತ್ತು. ನಿನ್ನೆ ನಮ್ಮ ಒಂದು ರೀಲ್ ಕಳಿಸಿದ್ದೆ. ಈ ರೀಲು ಇದರಲ್ಲೇ ಶಿವರಾಜ್ ಕುಮಾರ್ ಅವರು ಸೂಪರ್ ಆಗಿ ತಮಿಳಲ್ಲೂ ಮಾತಾಡೋರೆ. ಬಟ್ ದೆನ್ ವಿಷಯ ಅದಲ್ಲ. ವಿಷಯ ಬಂದ್ಬಿಟ್ಟು ಇಲ್ಲಿ ಕಮಲ್ ಹಾಸನ್ ಅವ್ರು ನೋಡ್ತಾ ಇರಾ ಸ್ಪೆಕ್ಸು, ಅದೇ ಸ್ಪೆಕ್ಸು ಇಲ್ಲಿರೋದು. ಈ ಸ್ಪೆಕ್ಸು ನಾನು ತಗೊಂಡಾಗ ಹುಡುಗಿರ್ದು ಅಂತ ಅನ್ಕೊಂಡಿದ್ದೆ. ಬಟ್ ಯಾವಾಗ ಒಬ್ಬ ಸೆಲೆಬ್ರಿಟಿ ಹಾಕೊಂಡ್ಬಿಟ್ರ ಆಗೋಯ್ತು ಹುಡುಗರ್ದು. ಇವಾಗ ಕಂಪೇರ್ ಮಾಡ್ತೀನಿ. ಈ ಕಡೆ ನಾನು, ಈ ಕಡೆ ಕಮಲ್ ಹಾಸನ್ ಅವರು. ಆಬ್ವಿಯಸ್ಲಿ ಅವರೇ ಚೆನ್ನಾಗಿ ಕಾಣಿಸ್ತಾರೆ. ಆ ತಗ್ ಲೈಫ್ ಈವೆಂಟ್ ಅಲ್ಲಿ ಕಮಲ್ ಹಾಸನ್ ಅವ್ರ ಹತ್ರ ಒಂದೇ ಸ್ಪೆಕ್ಸ್ ಇತ್ತು. ಆದ್ರೆ ಈ ಕಡೆ ಒಂದು ಬ್ಲ್ಯಾಕ್, ಇನ್ನೊಂದು ಬ್ರೌನು. ಈ 2 ಸ್ಪೆಕ್ಸ್ ಇದೆ. 2 ಸ್ಪೆಕ್ಸ್. ಕಂಗ್ರಾಚುಲೇಷನ್. ಆಮೇಲೆ ಚೆನ್ನಾಗಿ ಕಾಣ್ತಿದ್ಯಾ? ಗ್ರೇ ಕಲರ್ ಹಾಕೋಬೇಕು. ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಪ್ಯಾಂಟ್ ಗ್ರೇ ಕಲರ್ ಹಾಕೋ. ಗ್ರೇ ಕಲರ್ ಚೆನ್ನಾಗಿ ಕಾಣ್ತಿಲ್ಲ. ಆ ಬಟ್ಟೆಗೆ ಅದು ಸೂಟ್ ಆಗಲ್ಲ. 2 ಲೈಟ್ ಕಲರ್ಸ್ ಇದೆ. ಸರಿ, ಅದಲ್ಲ, ಅದು ಚೇಂಜ್ ಮಾಡ್ಕೊಂತೀನಿ. ನೋಡಿದೆ ಈ ಸ್ಪೆಕ್ಸ್ ಇನ್ಮೇಲಿಂದ ಆರಾಮಾಗಿ ಹಾಕೊಳ್ತಾ ಇರ್ಬೋದು. ನಾನು ಹಾಕೊಳ್ಳಿ. ಚೆನ್ನಾಗಿತ್ತಾ? ಅವತ್ತು ಸೂಟ್ ಆಗ್ತಿರ್ಲಿ, ಇವಾಗ ಸೂಟ್ ಆಗ್ತೈತಾ? ಇವಾಗ ಸೂಟ್ ಆಗ್ತಿಲ್ಲ. ಏನು ಹೇಳಿದೆ ಹಾಕೊಂತೀನಿ ಅಂದ್ರೆ ತಂದು ದುಡ್ಡು ಕೊಟ್ಟಿದ್ದೀರಲ್ಲ. ಇಲ್ಲ ನೋಡಮ್ಮ, ಅವ್ರನ್ನ ಅದನ್ನ ಹಾಕೊಡೋದು. ಇದೇ ಸ್ಪೆಕ್ಸು ನೋಡ. ಅಫಿಷಿಯಲ್ ಆಗಿ ಹುಡುಗರು ಹಾಕೋಬಹುದು ಅಂತ ಪ್ರೂವ್ ಆಗೋಯ್ತು. ಆಯ್ತಾ? ಹಾಕೊಬಹುದು, ಹಾಕೊಳ್ಳಿ ಅಷ್ಟೇ. ಯಾರು ಕೇಳಿದ್ರೆ ಹಿಂಗೆ ಫೋಟೋಗಳು ತೋರಿಸ್ಬಿಡೋದು. ಅವ್ರು ಹೇಳ್ತಾರ ನೀನ್ ಇದು ಹಾಕೊಂಡಿದ್ಯಾ ಯಾಕೆ ಅಂತ ಯಾರು ಕೇಳಲ್ಲ. ನೀನ್ ಫ್ರಾಕ್ ಹಾಕೊಂಡೋದ್ರು ಕೇಳಲ್ಲ. ಇವ್ರಿಗೆ ಏನಾಗಿದೆ ಅನ್ಕೋತಾರೆ. ಈಗೆಲ್ಲ ಯೂತ್ ಅಲ್ವಾ, ಹೆಣ್ಮಕ್ಳೇ ಗಂಡ್ಮಕ್ಳು ಬಟ್ಟೆ ಹಾಕ್ತಾರೆ ಅಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಬಟ್ಟೆ ಹಾಕ್ಬಾರ್ದು ಅಂತ ಸುಮಾರು ಪಿಕ್ಚರ್ ಮಾಡೋರಲ್ಲ. ಅದ್ರ ಲೂಸ್ ಪ್ಯಾಂಟ್ ಜುಬ್ಬಾ ಎಲ್ಲ ಹಾಕೊಂಡು ಅದು ಪರ್ಫಾರ್ಮೆನ್ಸ್ ಹಾಕೋಣದ್ ಬೇರೆ ಮಮ್ಮಿ, ನಮ್ ಲೈಫ್ ನಾವ್ ಹಾಕೋಣದ್ ಬೇರೆ ಮಮ್ಮಿ. ಅಲ್ಲಪ್ಪ, ನೀವ್ ಯಾವ್ದು ಹಾಕೊಂಡ್ರು ಜನ ಎಲ್ಲ ಅನ್ಕೊಂಡ್ ಹೋಗ್ತಾರೆ ಅಷ್ಟೇ. ನಿನ್ ಹತ್ರ ಬಂದು ಯಾಕಿಂತದ್ ಹಾಕಿದ್ಯಾ ಅಂತ ಯಾರು ಕೇಳಲ್ಲ. ಏನೋ 1 ಜನ ಕಮೆಂಟ್ ಹಾಕೋದು ಅಷ್ಟೆಲ್ಲ. ಹಾಕೊಬಹುದು. ನಮ್ಗೆ ಇಷ್ಟ ಬಂದಂಗೆ ತಾನೆ ನಾವು ಇರಬೇಕು. ಇನ್ನೊಬ್ರಿಗೆ ಇಷ್ಟ ಬಂದಂಗೆ ಇರ್ತೀವಿ ಅಂದ್ರೆ ನಮ್ಮನ್ನ ಹಾಳು ಮಾಡ್ಬಿಡ್ತಾರೆ ಜನ. ಸರಿ ಮಮ್ಮಿ, ಅಡ್ವೈಸ್ ಕೊಟ್ಟು ಹೋಗುದು ಗೊತ್ತಾಗ್ತಾನೆ ಇಲ್ಲ ನನಗೆ. ಓಕೆ, ನಮ್ಗೆ ಇಷ್ಟ ಬಂದಂಗೆ ಇರ್ತೀವಿ ಅಂತ ಹಾಕ್ತಾರೆ ಹಿಡಿದು ಬದುಕೋದಲ್ಲ. ನೋಡು, ಹೆಂಗೆ ತಿರ್ಗಿಸಿದ್ರು ಯಾವ್ದೋ ಒಂದ್ ಪಾಯಿಂಟ್ ಬತ್ತೆ ನೀನು. ಪಾಯಿಂಟ್ ಅಲ್ಲ, ನಾವ್ ಬದುಕೋದ್ರಿಂದ ನಮ್ಗಿಂದ ಇನ್ನೊಬ್ರಿಗೆ ಏನಂತಾರೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ. ನ್ಯಾಚುರಲ್ ಆಗಿ ಬದುಕೋದು ಕಲ್ತ್ಕೊಳ್ರೆ. ನಾನ್ ನ್ಯಾಚುರಲ್ ಅಪ್ಪ, ಇದಕ್ಕೆ ತೋರಿಸಲ್ವಾ? ಓಕೆ, ಬೇಗ ರೆಡಿಯಾಗಿ ಕಾಲೇಜ್ ಅಟೆಂಡೆನ್ಸ್ ಆಗಲ್ಲ. ಮಮ್ಮಿ, ನನ್ನ ಅಟೆಂಡೆನ್ಸ್ ಎಲ್ಲ ಐತೆ ಮಮ್ಮಿ. ಸಾಕೆ ಆಗೋಕ್ಯಾ? ಕಾಲೇಜ್ ಲೈಫ್ ಈ ಇನ್ನೊಂದ್ ವರ್ಷ ಹೋದ್ರೆ ಆಮೇಲೆ ಇಲ್ಲಿ ಕಾಲೇಜ್ ಲೈಫ್ ಬರಲ್ಲ ತೇಜ. ಅರ್ಥ ಮಾಡ್ಕೊಳ್ರಿ. ಇರೋದ್ರಲ್ಲಿ ಕಾಲ ಹಾಕಿ ಕಾಲೇಜ್ ಲೈಫ್ ಎಂಜಾಯ್ ಮಾಡಿ ಅಷ್ಟೇ. ಸರಿ ಮಮ್ಮಿ, ಇದೊಂಥರ ಬ್ಲ್ಯಾಕು ಅಲ್ಲ, ಒಂಥರ ಗ್ರೇನು ಅಲ್ಲ, ಯಾವ್ದ ಒಂದು ಮಿಡ್ ರೇಂಜ್ ಕಲರ್ ಐತೆ. ಕೊನೆಗೂ ಪ್ಯಾಂಟ್ ಸಿಕ್ತು. ಎಸ್ ಮಮ್ಮಿ, ನೋಡಿ ಇವಾಗ ಓಕೆನಾ? ನೋಡ, ಲೈಫಲ್ಲಿ ಯಾರು ಇಂಪಾರ್ಟೆಂಟ್ ಇಲ್ವೋ ಗೊತ್ತಿಲ್ಲ. ನೀನ್ ಇಂಪಾರ್ಟೆಂಟ್ ನಮ್ಗೆ. ನೋಡಿ, ಹೇಳ್ದೆ ಅಂತ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಮತ್ತೆ ಈಗ ನೋಡಿ, ನನ್ನ ಫ್ರೆಂಡು ನಿನ್ನೆ 20 ರೂಪಾಯಿ ಕಾಯಿನ್ ಕೊಟ್ಟಿದ್ದ ಎಕ್ಸ್ಚೇಂಜ್ಗೆ.
ನೋಡಿಯಾ ಕಾಯಿನ್ನ? ನೀನ್ ಇವಾಗ ನೋಡ್ತೀನಿ, ನಾನು ಯಾವಾಗ ನೋಡಿದ್ದೀನಿ. 20 ರೂಪಾಯಿ ಕಾಯಿನ ಅದು ಇವಾಗ ಬಂದಾಗ ಅಂದ್ರೆ ಬೆಳಗ್ಗೆ ಇದ್ರೆ ನಾವು ಕಲೆಕ್ಷನ್ ಮಾಡೋದು. ನಮ್ಮ ಹತ್ರ ಗೊತ್ತಿಲ್ಲ ಕಾಯಿನ್ಗಳ. ಬಜಾರಲ್ಲಿ ಯಾವ್ದೇ ಬಂದ್ರು ಫಸ್ಟ್ ನಮ್ಗೆ ತೋರಿಸ್ತಾರೆ. ಮನೆಯವರೇ ಮಾತು ಕೇಳಲ್ಲ, ಹೊರಗಡೆ ತುಂಬಾ ಚೆನ್ನಾಗಿ ಮಾತು ಕೇಳ್ತಾರೆ. ಮಕ್ಕಳು ಇವೆಲ್ಲ ಮನೇಲಿ ಇದ್ದಂಗೆ ಓಕೆ. ಕಾಲೇಜ್ ಹೋಗ್ಬೇಕು ಅಂದ್ರೆ ಇವನ ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳೋಣ. ಬಿಕಾಸ್ ಅದ ಶೋಕಿ ಕಾಣಿಸ್ಬಾರ್ದು. ಇನ್ನೇನು ಕಾಣಿಸ್ಬೇಕು? ವಿದ್ಯಾರ್ಥಿ ಕಾಣಿಸ್ಬೇಕು. ಹಾಕ್ಬಿಟ್ರು ವಾಶ್ ತಗೊಂಡ್ಬೇಕಂತ ಇಟ್ಕೊಂಡು ತಿರುಗ್ತಾನೆ ಇದೀನಿ. ಯಾವ್ದು? ಯಾಕೆ ಎಕ್ಸ್ಚೇಂಜ್ ಕೊಡ್ತಾರೆ ಇದನ್ನ? ಕೊಡಿಲಿ. ಎಷ್ಟು ರೂಪಾಯಿ ಕೊಡ್ತಾರಂತೆ ಇದ್ರಾಗ? ಎಷ್ಟು ರೂಪಾಯಿ ಕೊಡ್ತಾರಂತೆ ಎಕ್ಸ್ಚೇಂಜ್ ಕೊಟ್ರೆ? ಅವತ್ತಿನ ರೈಟು 700 ರೂಪಾಯಿ, ಇವತ್ತಂದ್ರೆ ಇನ್ನೂ ಕಮ್ಮಿ. ಅದಕ್ಕೆ ಟೈಮ್ ಬರ್ತಾ ಕಮ್ಮಿ. ಎಕ್ಸ್ಚೇಂಜ್ ಕೊಟ್ಟು ಹೊಸ ವಾಚ್ ಇಸ್ಕೋಬೇಕು ಅಂತನಾ? ಇನ್ನೂ ಬರ್ಲಾ? ಮಮ್ಮಿ, ಕೇರಳದಲ್ಲಿ ನನ್ನ ಫ್ರೆಂಡ್ಸ್ ಹೋಗಿದ್ದಾಗ ಗೋ ಕಾರ್ಟಿಂಗ್ ಅಂತ ಒಂದು ಚಿಕ್ಕ ಗಾಡಿ ಓಡಿಸ್ತಾ ಇದ್ದಲ್ಲ, ಆ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೋಣಕ್ಕೂ ಮುಂಚೆ ಇದನ್ನ ಕೊಡ್ತಾ ಇದ್ರು, ಇದನ್ನ ಹಾಕೋ ಬಟ್ಟೆ ತರ ಅಂತ. ಸೊ ಅದಕ್ಕೆ ಒಂದ್ 4 ತಕೊಂಡ್ ಬಂದ್ಬಿಟ್ಟೆ, ಇಲ್ಲ ಹಾಕೋಣ ಅಂತ. ಪ್ಯಾಕೆಟ್ ಮನೇಲಿ 4 ತಕೊಂಬಂದೆ. ಮನೇಲೆ ಇದ್ವಾ? ಹೇಳಲೇ ಇಲ್ಲ. ಫಂಕ್ಷನ್ ಟೈಮಲ್ಲಿ ತರ್ಸಿಕ್ಕಿರ್ತೀನಿ. ಅದು ಬಟ್ರುಗಳು ತಲೆ ಕೂದಲು ಬೀಳ್ತವೆ ಅಂತ ಹಾಕೊಂಡು ಅಡಿಗೆ ಮಾಡ್ತಾರೆ. ಊಟ ಬಡಿಸೋದ್ರಲ್ಲಿ ಅದೇನ್ ಮಾಡೋದು. ಗೈಸ್ ಏನ್ ಗೊತ್ತಾ, ಆರಾಮಾಗಿ ಈ ಕಡೆ ಇನ್ನು ಅಮ್ಮಿ ಹೆಲ್ಮೆಟ್ ರೆಡಿ ಮಾಡಿಸಿಲ್ಲ. ಅಕಸ್ಮಾತ್ ಅಮ್ಮಿ ಬಂದು ನೋಡಿದ್ರೆ ಪಕ್ಕ ಬೈತದೆ, ಯಾಕೆ ಇನ್ನು ರೆಡಿ ಮಾಡ್ತಿಲ್ಲ ಅಂತ. ಅದ್ರ ಮೇಲೆ ಇದ್ದುಗಳು ಬೇರೆ ನಾನು ಕ್ಲೀನೇ ಮಾಡಲ್ಲ, ಹಿಂಗೆ ಇಟ್ಕೊಂಡಿರ್ತೀನಿ. ಅಮ್ಮ ನೋಟ್ ಏನ್ ಹೇಳ್ದೆ ನೀವೇ ಕೇಳ್ತೀನಿ. ಅಯ್ಯೋ ನೋಡ್ಲೇ ಇಲ್ಲ ನಾನು. ಇವಾಗ ನೆಂದೋಗೈತಾ? ಒಣಗ್ಲೇ ಇಲ್ಲಿ. ಆಯ್ತು, ಪರವಾಗಿಲ್ಲ. ಆ ತಲೆಗೇನಕ್ಕೆ ಹಾಕಿರೋದೀಗ? ಆ ತಲೆ ಕಾಣಿಸ್ತೈತಾ? ನಡೀರಿ ಹೋಗೋಣ. ಏನು ಹೇಳೋದಿಲ್ವಾ? ಏನ್ ಹೇಳ್ಬೇಕಾ? ಏನು ಕರೆಕ್ಟ್ ಆಗೈತೆ ಹೆಲ್ಮೆಟ್? ನೀವು ಈ ಜಲಮದಲ್ಲಿ ರೆಡಿ ಮಾಡ್ಸಲ್ಲ, ನಡೀರಿ ನಾನೇ ಮಾಡ್ತೀನಿ. ಅವೆಲ್ಲ ನಿಮ್ ಜವಾಬ್ದಾರಿ ತಗೊಂಡ್ರೆ ನಾನು ಯಾಕೆ ನಿಮ್ಗೆ ಕೊಡ್ಕೊಬೇಕು? ಸರಿ ಬಿಡು ಮಮ್ಮಿ. ಓಕೆ ಹೇಳಲ್ವಾ ಅಂದ್ರೆ ಹಿಂಗ್ ಮಾಡ್ಕೊಂಬ ಅಂತ ಹೇಳಿದ್ಮೇಲೂ ನೀನ್ ಬಿಟ್ಟು ಬಂದಿದ್ಯಾ ಅಂದ್ರೆ ನಿನ್ಗೆ ಇನ್ನೇನ್ ಹೇಳಿ ನ್ಯೂಸ್? ಬಿಡು ಮಮ್ಮಿ, ಅಂದ್ಮೇಲೆ ನಾನು ಮಾಡಿಸ್ತೀನಿ ಅಂತ ನಂಬಿಕೆ ಐತಾ ಇಲ್ಲ ನಿಂಗೆ? ಗೊತ್ತಾಗ್ತಾ ಇದ್ದಲ್ಲ ಒಂದ್ ವಾರದಿಂದ. ನಡಿ, ಟೈಮ್ ಆಗತ್ತ. ಸರಿ ಬಿಡು. ಒಂದು ಧೂಳ್ ಬಗ್ಗೆ ಹೇಳಿದ್ದೆ, ಇನ್ನೊಂದು ರೆಡಿ ಮಾಡ್ತಾರ ಬಗ್ಗೆ ಹೇಳಿದ್ದೆ. ಅಕಸ್ಮಾತ್ ಇದನ್ನೇ ಹೇಳಿದ್ರೆ ನಾನು ನಮ್ಮ ಮಮ್ಮಿನ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿನಿ ಅಂತ. ಇಫ್ ನಾಟ್ ಇನ್ನೊಂದು 2 ಪಾಯಿಂಟ್ ಅರ್ಥ ಮಾಡ್ಕೊಂಬಿಟ್ರೆ ಮುಗ್ದೈತು ಅಂತ. ಗಾಯ್ಸ್, ನಮ್ಮಮ್ಮ ನಂಗೋಸ್ಕರ, ಐ ಮೀನ್ ನನ್ನ ಗಾಡಿಗೋಸ್ಕರ ಒಂದು ಹೂವನ್ನ ಕಿತ್ಕೊಂಡು ಬಂದು ಇಡ್ತಾ ಇದ್ದಾರೆ. ಧನ್ಯವಾದಗಳು ಅಮ್ಮ. ಓಕೆ ಗೈಸ್, ಇವಾಗ ಫ್ರೆಂಡ್ಸ್ಗೆಲ್ಲ ಆಶ್ಚರ್ಯ ಆಗ್ಬಿಡತ್ತೆ ಇವತ್ತು. ಅಕಸ್ಮಾತ್ ಇವನ ರೆಗ್ಯುಲರ್ ಕಾಲೇಜ್ ಫ್ರೆಂಡ್ಸ್ಗೆಲ್ಲ ಆಶ್ಚರ್ಯ ಆಗ್ಬಿಡತ್ತೆ ನನ್ನ ಮಗ ಬೇಗ ಕಾಲೇಜ್ ಪಕ್ಕ ಇವನ ರೆಗ್ಯುಲರ್ ಕಾಲೇಜ್ ಬಿಟ್ಟಿದ್ರೆ ಅಮ್ಮ ಪಕ್ಕ ಶಾಕ್ ಆಗ್ಬಿಟ್ಟೆ, ನೀನ ಇದ್ರಾಗ ಬಂದಿದ್ದು ಅಂತ. ಓಕೆ 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 ಸರಿಸ್ಟಾ ಸ್ಪೆಕ್ಸ್ ಹೆಂಗದ? ಚೆನ್ನಾಗೈತಾ? ಸರಿ ಬಿಡು. ಆಕ್ಚುಲಿ ಇದು ಹುಡುಗಿರ್ ಸ್ಪೆಕ್ಸ್. ಹುಡುಗಿರ್ ಸ್ಪೆಕ್ಸ್ ಅಂದ್ರೆ ಹುಡುಗಿ ಕೊಟ್ಟಿರೋದಲ್ಲ, ಹುಡುಗಿ ಹಾಕೊಳೋದು ಅಂತ. ಇದು ತಗೊಂಡಾಗ ಟ್ಯಾಗಲ್ ಇತ್ತು ಇವೇನ್ ಅನ್ಬಿಟ್ಟು. ಆದ್ರೆ ಯಾವಾಗ ಈ ವಿಡಿಯೋ ನೋಡ್ಬಿಟ್ಟು ಇನ್ಸ್ಪೈರೇ ಆಗೋಯ್ತು ನನಗೆ. ಇದ್ರಲ್ಲಿ ಕಮಲ್ ಹಾಸನ್ ನೋಡು, ಇದೇ ಸ್ಪೆಕ್ಸ್. ಈ ಸ್ಪೆಕ್ಸ್ ಹಾಕೊಂಡ್ಮೇಲೆ ನನಗೆ ಇವಾಗ ಬಂದ ಇವನ ನೋಡಿ. ಇವಾಗ ಬರ್ತಾನೆ, ಇವಾಗ ಸ್ಟಾರ್ಟ್ ಆಗೋದು ಕತೆ ನಮ್ದು. ಇವಾಗ ನೋಡ್ಕ ಪಾಠ ಹೆಂಗೆ ತಲೆಗೆ ಹೋಗುತ್ತೆ ಅಂದ್ರೆ ಹಿಂಗ್ ತಲೆಗೆ ಹೋಗ್ಬಿಡುತ್ತೆ. 1 ಅವರ್ ಓದಿದ್ರೆ ಅರ್ಧ ಗಂಟೆ ಹೋಗ್ಬಿಡುತ್ತೆ. ಮಚ್ಚ ಏ ಮಚ್ಚ, ಅದಲ್ಲ ಬಾರ ಇಲ್ಲೇ ಕತೆ ಬೇರೆ ಐತೆ. ದೊಡ್ಡದಾಗೈತಾ? ಹೆಂಗೈತೆ ಸ್ಪೆಕ್ಸ್? ಇಲ್ಲ ಮಚ್ಚ, 1899 ರೂಪಾಯಿ ಮಚ್ಚ ಸ್ಪೆಕ್ಸ್. ಅದು 300 ರೂಪಾಯಿ ಬಾರ ಇಲ್ಲ. ಆಕ್ಚುಲಿ ಆ ಸ್ಪೆಕ್ಸ್ ತಗೊಂಡಾಗ ಹುಡುಗಿರ್ ಅಂತ ಇತ್ತು ಮಚ್ಚ. ಆ ಕಡೆ ಯೂನಿಸೆಕ್ಸ್ ಅಂತ ಇತ್ತು, ಹುಡುಗಿರ್ ಅಂತ ಇರಲಿಲ್ಲ. ಇನ್ನೋಡಿಲ್ಲ, ಇಲ್ಲಡ 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 ಕಮಲ್ ಹಾಸನ್ ನೋಡ, ಕಮಲ್ ಹಾಸನ್ ನೋಡ, ಕಮಲ್ ಹಾಸನ್ ನೋಡ. ಅವ್ರಿಗೆಲ್ಲ ಟೇಸ್ಟ್ ಹೋಗ್ಬಿಟ್ಟಿದೆ ಬಿಡ. ಆಯ್ತಲ್ಲ ತಂತೀನಿ ಬಿಡ, ನೋಡ್ಬೇಕು.
ಟೇಸ್ಟ್ ಹೋಗ್ಬಿಟ್ಟೈತೆ. ಹೇಳ್ಕೊಡ್ಬಾರ. ಏನೋ ವಿಚಿತ್ರವಾಗಿದೆ. ವಿಚಿತ್ರವಾಗೈತಾ? ಮಚ್ಚ ಬೆಳಗ್ಗೆ ಎಕ್ಸಾಮ್ ಹೋದ್ಗೋರ 9:30 ಎಕ್ಸಾಮ್ ಐತೆ. ಮಚ್ಚ ಓದ್ತಾ ಅನ್ಕೊಳ್ಳಿ. ಅಲ್ಲಿ ನೋಡಿ ಗ್ಯಾಂಗ್ 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 ಮಾನ್ಸ ನೀನೇ ಮಾಡ್ಬೇಕು ಸಾಹಸ. Who gave you flowers this morning? Vaishnavi, are you sure? You only gave right. ಎಂತೆಂತ ಜನ. ವಿಡಿಯೋ ನನ್ನ ನೆಂಟಿಗೆ ರೆಕಾರ್ಡ್ ಆಗಿಲ್ಲ. ನಿಂಗ್ ಮದ್ವೆ ಕಂಡು ಬೇಕು ಅನ್ನೋ ಮ್ಯಾಟ್ರ್ ರೆಕಾರ್ಡ್ ಆಗೈತೆ ಅನ್ಕೊಂಡಿದ್ಯಾ? ರೆಕಾರ್ಡ್ ಆಗಿಲ್ಲ. ನಿಂಗ್ ಮೊದ್ಲೇ ನೀನ್ ದೊಡ್ಡ ಮನೆ ಕಳ್ಸೋ ಜವಾಬ್ದಾರಿ ನಮ್ದು. ನಾನ ತಗಂತೀನಿ ಇನ್ಮೇಲಿಂದ. ಯಾವ್ದ್ರ ಹುಡ್ಗ ಬೇಕು ಹೇಳ, ಆಮೇಲೆ ಬರ್ತೀನಿ. ಕಣ್ಣು ಮೂಗು ಬಾಯಿ ಚೆನ್ನಾಗಿದ್ರೆ ಸಾಕು, ವರ್ಕಿಂಗ್ ಇರ್ಬೇಕು. ನೋಡ್ತಾ ಇದ್ಯಾ ಸ್ಪೆಕ್ಸ್ ನಂದು ಹೆಂಗ್ ಕಾಣಿಸ್ತಾ ಇನ್ನೆ? ಕೂಡ ತರ ಕಾಣಿಸ್ತಾ ಇದೆ ಅಂತಾನೆ. ಲೈ ಇದ್ರ ಬಾಜು ಗೊತ್ತಾ ನಿಂಗೆ? ಎಲ್ಲ ಕಮಲ್ ಹಾಸನ್ ಹಾಕೊಂಡಿರೋ ಸ್ಪೆಕ್ಸ್ ಇದು ನೋಡು. ಅದು ಬ್ಲಾಕ್, ಯಾವತ್ತು ಬ್ಲಾಕ್ ಹಾಕೊಂಡ್ರೆ ಬ್ಲಾಕ್ ಮಾರ್ಕೆಟ್ ಇಂದ ತಂದಿರ್ತಾರೆ, ನೆನ್ಪಿಟ್ಟ. ಎಂತ ಬ್ಲಾಕ್ ಮಾರ್ಕ್ ಇಲ್ಲ ಬಾರ, ಇದು ಬ್ರೈಟ್. ಇದೆಲ್ಲ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಹಾಕೊಂಡ್ರೆ ಇವಾಗ ಹಾಕೊಂಡ್ರೆ. ನೀನ್ ಫೋರ್ತ್ ಸ್ಟ್ಯಾಂಡರ್ಡ್ ಸ್ಪೆಕ್ಸ್ ನೋಡಿಲ್ಲ? ನಾನ್ ಹಾಕೊಂತ ಇರೋದ್ ಕಾಚ ನೋಡಿದ್ದೆ. ಇವೆಲ್ಲ ಬೇಡ ಏನೋ ನೋಡು, ನಾನು ಹಾಕೊಂತ ಇದ್ದಿದ್ ಕಾಚ ಸೂಪರ್ ಮ್ಯಾನ್, ಬ್ಯಾಟ್ ಮ್ಯಾನ್. ನೀವು ಹಾಕೊಂಡಿದ್ರೆ ಕಮೆಂಟ್ ಮಾಡಿ. ಹಾಕಂತ ರೂಪ ಕಣ. ಇವಾಗ 5 ಥಿಯರೀಸ್ ಹೇಳ್ಕೊಟ್ಟಿದ್ದೀನಿ. ಜಸ್ಟ್ 5 ನಿಮಿಷಕ್ಕೆ ಒಂದ್ ಕ್ವಶನ್ ಆಗೋಯ್ತು ನಂದು. ಏನ್ ಅನ್ಕೊಂಡಿದ್ಯಾ? ನಮ್ ಟ್ಯಾಲೆಂಟೆಡ್ ನಾವೆಲ್ಲ 5 ನಿಮಿಷಕ್ಕೆ 5 ಕ್ವಶನ್ಸ್ ಓದ್ಬಿಡ್ತೀವಿ. ಅಂಡ್ ಇಟ್ ಕಂಟಿನ್ಯೂಸ್. Evil, she dies. They are inalienable rights. Inalienable rights. Okay. And inherent in all individuals. ಇದೇನೋ ಬರ್ದ್ಬಿಟ್ಟೋಳಲ್ಲ ಇದು. ಸೊ ಗೈಸ್, ಇವತ್ತು ನಮ್ದು ಹ್ಯೂಮನ್ ರೈಟ್ಸ್ ಇದೆ ಪೇಪರ್. ಹ್ಯೂಮನ್ ರೈಟ್ಸ್ ನೀವು ಟೆನ್ಷನ್ ತಗೊಂಡ್ಬಾರ್ದು. ಇದು ತುಂಬಾ ಥಿಯರಾಟಿಕಲ್ ಸಬ್ಜೆಕ್ಟ್. ಆದ್ರೆ ಇದೆಲ್ಲ ಯಾರು ಕೊಟ್ಟಿರೋದು? ಫಿಲಾಸಫರ್ಸ್. ಅವರೇ ಹ್ಯೂಮನ್ ಬೀಯಿಂಗ್ಸ್. ನಿಮ್ ಪರ್ಸ್ಪೆಕ್ಟಿವ್ ಹೇಳ್ತೀವಿ. ಇವತ್ತು ಅವ್ರಿಲ್ಲ ಅಂದ್ರೆ ಅವ್ರ ಟೀಚಿಂಗ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಮಾರ್ಕ್ಸಿಸ್ಟ್ ಥಿಯರಿ, ಅದರಲ್ಲಿ ಪ್ರಾಪರ್ಟಿ ತಗೊಂಡ್ಬೇಕು ಅಂತ ಹೇಳಿದ್ದಾರೆ. ಎಲ್ಲ ಹ್ಯೂಮನ್ ಬೀಯಿಂಗು ಅವ್ರವ್ರ ಸ್ವಂತ ಪ್ರಾಪರ್ಟಿ ಇರಬೇಕು ಅಂತ ಇದೆ. ಆದ್ರೆ ರೂಲ್ಸ್ ಪ್ರಕಾರ ರೈಟ್ ಆಫ್ ಪ್ರಾಪರ್ಟಿ ಇಲ್ಲ ತೆಗೆದ್ಬಿಟ್ಟವ್ರೆ. ಆದ್ರೆ ನೀವು ಜನರಲ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲರಿಗೂ ನಿಮ್ ಮನೆ, ಸ್ವಂತ ಮನೆ ಇದ್ದಿದ್ರೆ ನಮ್ ದೇಶ ಹೆಂಗಿರ್ತಾ ಇತ್ತು ಅಂತ. ಫುಲ್ ಕ್ಲೀನ್ ಪೀಸ್ ಆಗಿರ್ತಾ ಇದೆ. ನೋಡಿ, ಫಾದರ್ ಕ್ಲೀನ್ ಮಾಡಿಸ್ತಲ್ವ ಆತರ. ಸರಿ ಬಿಡ, ಹೇಳ್ಬೇಕು. ಓಕೆ, ಅದಕ್ಕೆ ಕಮೆಂಟ್ ಮಾಡಿ ಹೇಳ್ಬಿಡಿ ನಿಮ್ಗೆ ಏನ್ ಅನ್ಸುತ್ತೆ. ಮಾನ್ಸ ಇವಳೆಂತ ಮನುಷ್ಯ ಅಂದ್ರೆ 5 ನಿಮಿಷ ಕೊಡು ಓದ್ಕೊಂಡ್ ಬರ್ತೀನಿ ಅಂತ ಅಂದು. ಸ್ವಾರ್ಥಿ. ನಾವು 10 ನಿಮಿಷ ಕೊಟ್ವಿ ಮಚ್ಚ. ಎಷ್ಟು ಟೈಮ್ ಕೊಟ್ಟು ಸಾಲಲ್ಲ, ಒಬ್ಬಳೇ ಓದ್ಬೇಕು. ಒಂದು ಕ್ವಶನ್ ಅಂದಿ ಅದಕ್ಕೆ ಇವ್ರಂತವ್ರ ಹತ್ರ ಹೋಗ್ಬಾರ್ದು. ಬನ್ನಿ, ನಾನು ಯಾರ ಹತ್ರ ಕರ್ಕೊಂಡು ಓದ್ಬೇಕು ಗೈಸ್. ಓದೋರ ಹತ್ರ ಓದ್ಬೇಕು ಗೈಸ್. ಓದ್ಸೋರ ಹತ್ರ ಹೋಗ್ಬೇಕು. ಇವರೆಲ್ಲ ಸ್ವಾರ್ಥಿಗಳು, ಸೆಲ್ಫ್ ಓದೋದಕ್ಕೆ. ಇವ್ರ ಹತ್ರ ಅಂತ ಹೋಗ್ಲೇಬಾರ್ದು. ಹೋದ್ರೆ ಐಎಮ್ನೇ ಓದಕ್ಕಾಗ್ತಾ ಇಲ್ಲ. ಬ್ರೋ, ಆಲ್ ದ ಬೆಸ್ಟ್ ಬ್ರೋ. ವಿಚ್ ಇಸ್ ದ ಸಬ್ಜೆಕ್ಟ್ ಬ್ರೋ? ಆಲ್ ದ ಬೆಸ್ಟ್ ಬ್ರೋ. ಸಿ ಯು ಲೇಟರ್. ಸೊ ಇವಾಗ ನಾವು ಸ್ವಲ್ಪ ಡೀಟೇಲ್ ಆಗಿ, ಡೆಡಿಕೇಟೆಡ್ ಆಗಿ ಓದ್ಬೇಕು ಅಂತ ಇನ್ನೊಬ್ಬರ ಹತ್ರ ಹೋಗ್ತಾ ಇದ್ದೀವಿ. ಕರ್ಕೊಂಡು ಹೋಯ್ತಾವ ನಾವು. ನೋಡೋಣ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ. ಗಾಯ್ಸ್ ನೋಡಿ, ಅವ್ರು ಎಷ್ಟು ಸ್ವಾರ್ಥಿ ಇದ್ರು. ಇವ್ರೆಷ್ಟು ಗುಡ್ ಪೀಪಲ್. ಇವಾಗ ಹೆಂಗ್ ಹೇಳ್ಕೊಡ್ತಾರೆ ನೋಡಿ. ನಾ ಬಂದಿದ್ದ ನೋಡ, ಹಂಗೆ ಬುಕ್ಕಲ್ಲಿ ಫೋಕಸ್ ಜಾಸ್ತಿ ಆಗ್ತೈತಿ. ಗಾಯ್ಸ್, ಕ್ಯಾನ್ ಯು ಟೀಚ್ ಮೀ UDR ಪ್ಲೀಸ್? ಆಗಲ್ಲ. ಇವಾಗ ಹೆಂಗ್ ಹೇಳ್ಕೊಡ್ತಾರೆ ನೋಡಿ. ಬಂದಿದ್ದ ನೋಡ, ಹಂಗೆ ಬುಕ್ಕಲ್ಲಿ ಫೋಕಸ್ ಜಾಸ್ತಿ ಆಗ್ತೈತಿ. ಆಗಲ್ಲ. ಮಚ್ಚಾ, ಇವ್ರಂತವ್ರ ಹತ್ರ ಹೋಗ್ಬಾರ್ದು. ಬನ್ನಿ, ನಾನು ಯಾರ ಹತ್ರ ಕರ್ಕೊಂಡು ಆಗಲ್ಲ. ಮಚ್ಚಾ, ಪೀಪಲ್ ಆಲ್ಸೋ ಸ್ವಾರ್ಥಿ. ಎಷ್ಟು ಬಿಲ್ಡಪ್ ಕೊಟ್ಟು ಬಂದ್ವಿ ಗೊತ್ತಾ, ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದ್ಬಿಟ್ಟು. ಬಾ ಮಚ್ಚ. ಕಮನ್ ಗಾಯ್ಸ್, ಇವಾಗ ನಾವು ನಿಸ್ವಾರ್ಥಿಯಿಂದ ಹೇಳ್ಕೊಡ್ತಾರಲ್ಲ ಪೀಪಲ್ ಹತ್ರ ಬಂದಿದ್ದೀವಿ. ಕೇಳ ಮಚ್ಚ. ದಿಸ್ 2 ಪೀಪಲ್ ಮುತ್ತು ರತ್ನಗಳು. ನಂಗೆ UDR ಸರ್ ಹೇಳ್ಕೊಡ್ತೀರಾ ದೇವತೆ? ನೋಡಿ, ಬಿಸಿಲು ಬಂದು. ಓ ಮಚ್ಚ, ಬುಕ್ಕು ಹೆಂಗ್ ಹೊಡಿತೈತ್ಲೆ ನಿನ್ ಕೇಳಿದ ತಕ್ಷಣ. ಗಾಡ್ ಇಸ್ ಗ್ರೇಟ್. 10 minutes ಇದೆ ಎಕ್ಸಾಮ್ಗೆ. 5 ನಿಮಿಷ ಹೇಳ್ಕೊಡ ಕೇಳ. ಅಭಿ ಮಜಾ ಆಯ್ಗನ್ನ ಬಿಡು. ಇದು ಪ್ರಾಸೆಸ್. ನೆಕ್ಸ್ಟ್ ಪಾಯಿಂಟ್. ಚಿಕ್ಕ ಬರ್ತಂತಲ್ಲ ಇರೋ.
right to equality and equal protection of law. ಕೇಳ ಚಿಕ್ಕದು ಗೊತ್ತು. ನೋಟ್ಸ್ ಬರ್ಕೊಂತವ್ರೆ ಲಾಸ್ಟ್ ಮೂಮೆಂಟ್. Next, the third point, important one, right to judicial remedies. A few moments later. ಸೊ ಇಲ್ಲಿಗೆ ಇನ್ನೊಂದು 7-8 ಮಿನಿಟ್ಸ್ ಅಲ್ಲಿ ನಮ್ಗೆ ಒಂದು ಕಾನ್ಸೆಪ್ಟ್ ನ ಆರಾಮಾಗಿ ಡೀಟೇಲ್ ಆಗಿ ಹೇಳ್ಕೊಟ್ಟಿರೋ. ಗಾಯ್ಸ್ ಇನ್ನೊಂದು ವಿಷಯ ಏನಂದ್ರೆ ನಾವು ಇವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತೀವಿ. ಮಾರ್ಕ್ಸ್ ಬಂದಾದ್ಮೇಲೆ ಹೇಳ್ತೀನಿ. ಆಮೇಲೆ ಇಸ್ಕೊಂತೀನಿ ಬಿಡಿಕ್ಕ. ಎಲ್ಲ ಆರಾಮಾಗಿ ಹೋಗೋ ಎಕ್ಸಾಮ್ ಬರೆಯೋದು, ಫೀಸ್ ಈಚೆ ಬರೋದು, ಇನ್ನೊಂದು ಎಕ್ಸಾಮ್ ಓದ್ಕೊಳ್ಳೋದು ಅಷ್ಟೇ. ಇಷ್ಟ ಆರಾಮಾಗ್ಲಿ ಎಫ್ಟಿ ಲೈಫು. ಎಕ್ಸಾಮ್ ಡೇಟ್ ಬಂದಾಗ ತಲೆ ಕೆಡಿಸ್ಕೊಂತೀವಿ. ಬಿರಿಯಾನಿ ತಿನ್ನಕ್ಕೆ ಎಕ್ಸಾಮ್ 10 ನಿಮಿಷ ಇತ್ತು. ಎಕ್ಸಾಮ್ ಆಗಾದ್ಮೇಲೆ. ಎಕ್ಸಾಮ್ ಆದ್ಮೇಲೆ ಮಚ್ಚ ನಾನು ತಿನ್ನಂಗಿಲ್ಲ ಮಚ್ಚ ವೆಜ್. ನಾನು ಏನಕ್ಕೆ ಸೂತ್ರ ನಮ್ಮ ತಾತ. ಆಯ್ತು ದುಃಖವರಿ ಕಹಾನಿ. ಎಡಿಟ್ ಹಾಕಪ್ಪ. ಹೇಳ್ಕೊಡ್ಬಿಟ್ಟು ಬಾಯಿಲೆ ಪರವಾಗಿಲ್ಲ. ನಾವು ಚೆನ್ನಾಗಿ ಓದ್ಕೊಂಡಿದೀವಿ, ನಾವು ಪ್ರಿಪೇರ್ಡ್. ನಾವು ಹೇಳೋದು ಕೇಳಿಸ್ಕೊಂಡ್ಬಿಟ್ರೆ ನೀನ್ ಇದೇನಾ ಅಂತ ಶಾಕ್ ಆಗ್ಬಿಡ್ತೀಯ. ಸರಿ ಬಿಡ. ಭೂಮಿಕಾ ಅವರ್ಯ ಓದ್ಕೊಂಡ ಯಾಕೋ ಸ್ಪೆಕ್ಸ್ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ. ಎನಿವೇಸ್ ಎಲ್ಲರೂ ಆ ಕಡೆ ಹೆವಿಯಾಗಿ ಓದ್ಕೋತಾವ್ರೆ. ನಮ್ ಕೆಲಸ ಮುಗೀತು, ತಲೆಗೆ ಎಷ್ಟು ಹಾಕೋಬೇಕು ಅಷ್ಟು ಹಾಕೊಂಡಿದ್ದಾಯ್ತು. ಅದಕ್ಕೆ ಇವಾಗ ನಾವು ಎಕ್ಸಾಮ್ ರೇಖೆ ಅಂತ ಹೋಗ್ತಾ ಇದೀವಿ. ಶೋಯಬ್ ಟೆಲ್ ಮಿ. ಶೋಯಬ್ ಈ ಸ್ಪೆಕ್ಸ್ ನೋಡಿ ನಿನ್ಗೆ ಇದು ನಿಖರವಾದ ಬೆಲೆ ಎಷ್ಟು ಅಂತ ಹೇಳಿ. ಗೆಸ್ ದ ಪ್ರೈಸ್. ಗೆಸ್ ದ ಪ್ರೈಸ್. ಇದು ಲೋಕಲ್ ಒರಿಜಿನಲ್ ಅಂತ ಫಸ್ಟ್ ಹೇಳು. ನಾನಂತ ಇದ್ದೀನಿ ಇದನ್ನ ನಾನೇ ಆಮೇಲೆ ಹೇಳ್ತೀನಿ. ನೀನ್ ಹೇಳಿ ಫಸ್ಟ್. ಲೋಕಲ್ ಫಸ್ಟ್ ಪಾಯಿಂಟ್. ಓಕೆನಾ? 100 ರೂಪಾಯಿ. 100 ರೂಪಾಯಿ ತಾನೆ. ಅಣ್ಣ ಇದಕ್ಕೆ 14,000 ಕೊಟ್ಟು ಡಿಸ್ಕೌಂಟ್ ಕೊಟ್ಟು ತಂದಿದ್ದಾನೆ. 1000 ಡ್ಯೂಡ್. ನೋಡಿ ಹಿಂಗಿದೆ ಲೋಕಲ್ ಅದು. ನಾನಲ್ಲಿ ಅಲ್ಲ ಮಗ ಡಿ ಮಾತಾಡ್ ತಗೊಂಡಿರೋದೇ ನಮ್ ದಿನ ಚೆನ್ನಾಗಿತ್ತಲ್ಲ. 100 ರೂಪಾಯಿ ಕೊಟ್ಟಿಲ್ಲ. ನಿನ್ ಜೊತೆ ತಲೆ ದೊಡ್ಡದಾಗೈದು ಅವನಿಗೆ ಸೂಟ್ ಆಗ್ತೈತೆ. ಅಲ್ಲ 100 ರೂಪಾಯಿ ಕೊಟ್ಬಿಟ್ಟು ನಿನ್ನ ಹತ್ರ ಸ್ಪೆಕ್ಸ್ ತಗೊಂಡಿಲ್ವಾ? ಬೇರೆ ಮಚ್ಚ ಅದು ಚೆನ್ನಾಗೈತೆ. ನೀನ್ ಅವೆಲ್ಲ ಕೇಳ್ಬೇಡ ಮಚ್ಚ. ಈ ಟೈಮಲ್ಲಿ ಲೋಕಲ್ ಅದು ಹೆಂಗೋ ಲೋಕಲ್ ಅಂತ 100% 100% ಸತ್ಯ ಹೇಳ್ತಾ ಇದೀನಿ. ಅದು ಲೋಕಲ್. ಅದೇಗೋ ಲೋಕಲ್ ಕೊಡ್ತಾರೆ. ನೋಡಿದ್ರೆ ಗೊತ್ತಾಗುತ್ತೆ. ಹೆಂಗೆ ಓಡಾಡ್ತಾರೆ. ನಿಮ್ಮ ಮನೆ ತಗೊಂಡ್ರೆ ಒರಿಜಿನಲ್ ಲೋಕಲ್ ನೋಡ್ತಾರೆ. ನೀವೇ ನೋಡಿ ಗಾಯ್ಸ್, ಇದ್ರ ಕ್ಲಾರಿಟಿ ಇದೆಯಾ? ನೀವೇ ಕಮೆಂಟ್ ಮಾಡಿ ಹೇಳಿ. ನಾವೇನು ಅನ್ನಲ್ಲ. ನೋಡಿ ಬ್ರಾಂಡೆಡ್ ಇಲ್ಲ ಏನಿಲ್ಲ. ಲೋಕಲ್ ಮುಟ್ಟಿದ್ರೆ ಗೊತ್ತಾಗುತ್ತೆ. ನೋಡೋ ಈ ಶಾರ್ಪ್ನೆಸ್ ಇರಬಾರ್ದು ಯಾವತ್ತು. ನೋಡೋ ಇದು ಇವೆಲ್ಲ ಲೋಕಲ್ ಯೂಸ್ ಮಾಡೋದು. ಯಾಕೆ ನೋಡಿ ಹಂಗೆ ನೋಡಿ ಸ್ಕ್ರೂ ನೋಡಿ ಬೈಲಿ. ಇಲ್ಲಿ ನೋಡಿ ಫಿನಿಶಿಂಗ್ ನೋಡಿ ಇದ್ರದ್ದು ಗಮ್ಮತ್. ಅದಕ್ಕೆ ನೀನು ಅಡಾನೆಲ್ಲ ಸಿಗುತ್ತೆ. ಹೋಗಿದ್ರ ಲೋಕಲ್ 15,000 ನಾವು ಬಿಲ್ಲಾಗಿದ್ದು. ಇವಾಗ ಬ್ಯಾಗ್ ಎಲ್ಲ ಎತ್ತಿಕ್ಬಿಟ್ಟು ಎಕ್ಸಾಮ್ ಬರ್ಲಿಕ್ಕೆ ಅಂತ ಹೋಗ್ತಾ ಇದೀನಿ. An hour later. ಗಾಯ್ಸ್ ಇಲ್ಲಿಗೆ ನಮ್ಮ ಎಕ್ಸಾಮ್ ಫಸ್ಟ್ ಎಕ್ಸಾಮ್. ಇನ್ನೊಂದು ಎಕ್ಸಾಮ್ ಇದೆ ಮಚ್ಚ. ಒಂದು ಟ್ರಿಕ್ ಹೇಳ್ತೀವಿ ನೋಡಿ. ನಾವು ಇರೋ ಸಿಲೆಬಸ್ ಅಲ್ಲಿ ಚೆನ್ನಾಗಿ ಅನಲೈಸ್ ಮಾಡಿ 2 ಕ್ವಶನ್ ನ 2 ಕಾನ್ಸೆಪ್ಟ್ ನ ಡೀಟೇಲ್ ಆಗಿ ಓದ್ಕೊಂಡು ಇವನೇ ಕಳಿಸ್ದ ನಂಗೆ. ಲಕ್ಕಿಲಿ ಅದೇ ಬಂದ್ಬಿಡ್ತು. ಕಳಿಸ್ತಿದ್ದಲ್ಲಮ್ಮ ಹೇಳ್ಕೊಟ್ಟಿ. ಅದೇ ಕಲಿಸ್ದ ನಾನು ಕಲ್ತಾಂತಾನೆ ಹೇಳಿದ್ದು ಶಾರ್ಟ್ ಫಾರ್ಮ್ ಅಲ್ಲಿ. ಓಕೆ ನಡಿ. ಲೆಟ್ಸ್ ಗೋ ಡೌನ್ ಗೈಸ್. ವಿ ಹ್ಯಾವ್ ಒನ್ ಮೋರ್ ಎಕ್ಸಾಮ್. ಸೋನು ಹೆಂಗ್ ಬರುತ್ತೆ ಎಕ್ಸಾಮು? ಎಷ್ಟು? 8 pages. ಸೂಪರ್ ಸೂಪರ್ ಸೋನು. ಇದಕ್ಕೂ ಡಿಫ್ರೆನ್ಸ್ ಕಾಣಿಸ್ತೈತಾ? ಒಂದೇ ತಾನೆ. ಬಡಿ ಹೋಗೋ ಫ್ರೆಂಡ್ಸ್ ಎಲ್ಲ ಡೂಪ್ಲಿಕೇಟ್ ಅಂತಾರೆ. ಡೂಪ್ಲಿಕೇಟ್ ಅಂದ್ರೆ ತಗೊಂಡು 1,000 ರೂಪಾಯಿ ಕೊಟ್ಟಿದ್ದೀನಿ. ಡೂಪ್ಲಿಕೇಟ್ ಅಂತ ಮನ್ಸಾರ ಹೆಂಗ್ ಬರ್ತದೆ ನೋಡ್ರಿ. ಏನ್ ಡೂಪ್ಲಿಕೇಟ್ ಕಾಣಿಸ್ತೈತಿ ನಿಂಗೆ ಅದ್ರಲ್ಲಿ? ಎಲ್ಲ ಡೂಪ್ಲಿಕೇಟ್ ತರಾನೇ ಕಾಣಿಸ್ತಾ ಇದೆ. ಹೇಳಿ ಇವಾಗ. ತೇಜಸ್ಗೆ ಇವತ್ತು ತುಂಬಾ ಒಳ್ಳೆ ದಿನ ಅಂತೆ. ಅವನು ತುಂಬಾ ಫ್ರೆಶ್ ಸೋಲ್ ಅಂತ ಇವತ್ತು ಅವನು ಸ್ವಲ್ಪ ಒಂಟಿತನನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತೇನಾ ಅಥವಾ ಮಾಡ್ತೀನಿ ಅಂತ ಮಾಡ್ಬೇಕಂತೆ. ಹಂಗ್ ಮಾಡಿದ್ರೆ ಲೈಫಲ್ಲಿ ಒಳ್ಳೇದಾಗುತ್ತೆ ಅಂತನಾ? ಸೊ ಹಂಗಾರೆ ಫ್ರೆಂಡ್ಸ್ನ ಬಿಟ್ಬಿಡ್ಬೇಕು.
ಫ್ರೆಂಡ್ಸ್ ನ ಗರ್ಲ್ ಫ್ರೆಂಡ್ ನ ಬಿಡ್ಬೇಕು ಅಷ್ಟೇ. ಅಷ್ಟೇನಾ? ಓಕೆ, ಥ್ಯಾಂಕ್ ಯು. ಇವತ್ತಿನ ದಿನಚರಿ ಥ್ಯಾಂಕ್ ಯು. ನಿಂದೆಂಗದೆ? ನಂದು ಸೂಪರ್ ಆಗಿದೆ. ಹೇಳಲ್ಲ ಅಲ್ಲ? ನಿಮ್ಗೆ ಏನೋ ಹೇಳ್ದಲ್ಲ, ಮತ್ತೆ ಹೇಳು. ಅಷ್ಟೇನ ಹೇಳಿದ್ವಾ? ಸರಿ, ಪಾಠ ಆದ್ರೂ ಹೇಳ್ಕೊಡು. ಎಲ್ಲಿದ್ವಿ ನಾವು? ರೈಟ್ ಟು ಬ್ರಿಲಿಯನ್ಸ್ ಅಂಡ್ ಡ್ರೆಸ್. 12 seconds later. ವಾವ್, ಭೂಮಿಕಾ, how are you? ನೋಡಿ ಮಚ್ಚ, ಇವಾಗ ಬ್ಯಾಂಕಿಂಗ್ ಎಕ್ಸಾಮ್ ಅಂತ ಬ್ಯಾಂಕಿಂಗ್ ಫೀಸ್ ಪೇಮೆಂಟಾ ನೋಡಾಗ ಇವಾಗ ಪೇ ಮಾಡಬೇಕು. ಹೌದು, ನಾನು ಇನ್ಸ್ಟಾಗ್ರಾಮಾಗ ಒಂದು ಇದಾಕಿದ್ದಾರೆ, ಓಡಿಂಗ್ ಪೋಲಿಸ್ ಹಾಕಿದ್ದಾರೆ. ಹೌದು ಮಚ್ಚ, ಭೂಮಿಕಾ ಬಗ್ಗೆ ಹಾಕಿದೆ ಅಲ್ಲ? ಹಾಂ, ಏನಾಯ್ತು ಅದು? ಅದೇ ಜನ ನೆಟ್ಟಿಗೆ ರೆಸ್ಪಾಂಡ್ ಮಾಡಿಲ್ಲ ಮಚ್ಚ. ಭೂಮಿಕಾ ಅದಕ್ಕೆ ನಾನು ಕೇಳಕ್ ಹೋಗಿಲ್ಲ ಮಚ್ಚ. ಆಯ್ತು, ಇಲ್ಲಿ ಕೇಳಿ ಮಚ್ಚ, ನಾವು ಕಿಂತ ಇದ್ದೀವಿ. ಭೂಮಿಕಾ ಆರಾಮಾಗಿದ್ಯಾ? ಅಷ್ಟೇ ಮಚ್ಚ. ರೆಕಾರ್ಡ್ ಆಗ್ತಿದೆ ತಾನೇ ಇಲ್ಲಿ. ಡ್ಯೂಟಿ ಟು ಪ್ರೊಟೆಕ್ಟ್ ಬ್ಯಾಂಕ್. ಇವಾಗ ನನಗೆ ಏನೇ ಒಂದು ಡಿಸ್ಅಗ್ರಿಮೆಂಟ್ ಆಗಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಜೊತೆ, ಇಟ್ ಇಸ್ ಮೈ ಡ್ಯೂಟಿ ಟು ಇನ್ಫಾರ್ಮ್ ದ ಬ್ಯಾಂಕ್. ಒಂದು ಸೆಕೆಂಡ್ ಕೊಡು. ಸರಿ, ಸೆಕೆಂಡ್. ಥ್ಯಾಂಕ್ ಯು. ಓದ್ಕೊ, ಮತ್ತೆ ಬರ್ತೀನಿ. ಕ್ವಶನ್ ನಂಬರ್ 2 ಹೇಳ್ಕೊಡ್ಬೇಕು ನನಗೆ. ಸೊ ಇಲ್ಲಿಗೆ ಮೊದಲನೇ ಕ್ವಶನ್ ಮುಕ್ತಾಯ ಆಗಿದೆ ಗೈಸ್. ಇನ್ನು ನಾನು ಒಂದು 2-3 ಟಾಪಿಕ್ನು ಸ್ವಲ್ಪ ಫೋಕಸ್ ಮಾಡಿ ಓದ್ಬಿಟ್ರೆ ಅದೇ ನೆಕ್ಸ್ಟ್ ಎಕ್ಸಾಮ್ಗೆ ಬರ್ದ್ಬಿಡ್ತೀನಿ. ಇಷ್ಟು ಅಮಲ್ಗಮೇಷನ್ ಆಗಬೇಕಾದ್ರೆ ಏನೇನು ಸ್ಕೀಮ್ ಆಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್ಸ್ ನೀನು ಕರೆಕ್ಟಾಗಿ ಸ್ಕೀಮ್ ಮಾಡಬೇಕು. ಈ ನೆಕ್ಸ್ಟ್ ನಾನು ಮರ್ಜ್ ಆದ್ಮೇಲೆ ಯಾವ ಥರ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಕಸ್ಟಮರ್ಸ್ಗೆ ಅಂತ. ಅದಾದ್ಮೇಲೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೋಬೇಕು ಅಮಲ್ಗಮೇಷನ್. ಆಮೇಲೆ RBI ಗೆ ಅಪ್ಲಿಕೇಶನ್ ಹಾಕಬೇಕು. ಆಮೇಲೆ RBI ಅಪ್ರೂವಲ್ ಆಗಬೇಕು. ಆಮೇಲೆ ಲೀಗಲ್ ಬೈಂಡಿಂಗ್ ಮಾಡ್ಕೋಬೇಕು. ಆಮೇಲೆ RBI ಅಪ್ರೂವಲ್ ಮಾಡಿದ್ರೆ ನೀನು ಸಪ್ರೇಟ್ ಇನ್ನೊಂದು ಬ್ಯಾಂಕ್ ಜೊತೆ ನೀನು ಮಾಡಬೇಕು. ಶೇರ್ ಹೋಲ್ಡರ್ ಅಪ್ರೂವಲ್ ತಗೋಬೇಕು. ಸ್ಕೀಮ್ ರೆಡಿ ಮಾಡ್ಬೇಕು ನೀನು. ಆಮೇಲೆ ಈಸಿ. ಥ್ಯಾಂಕ್ ಯು ಲೀಲಾ, ಥ್ಯಾಂಕ್ ಯು ವೆರಿ ಮಚ್. ನಮಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದೆಯಾ. ಆಯ್ತು ನೋಡಿ, ಎಲ್ಲ ಥ್ಯಾಂಕ್ ಯು. ನನಗೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯ ಲೀಲಾ. ಐ ಥಿಂಕ್ ಗುಂಪಲ್ಲಿ ಒಳ್ಳೆ ಬಿಟ್ಟಿದ್ಯಾ ನಾನು. ಗೈಸ್, ಮಗನ್ ಇವಾಗ ಎಕ್ಸಾಮ್ ಇದೆ, ಇದೇ ಬರ್ತಿದೆ. ನೀರು ಹಾಕೊಂಡು ಹೋಗಿ ಎಕ್ಸಾಮ್. 1 hour later. ಗೈಸ್, ನನ್ನ 2ನೇ ಎಕ್ಸಾಮ್ ಮುಗೀತು ಗೈಸ್. ಬಡ್ಡಿ ಮಗ ತೇಜಲ್ಲು ಫಸ್ಟ್ ಎಕ್ಸಾಮ್ ಮುಗಿದ್ಮೇಲೆ ಓಡೇ ಹೋಗ್ಬಿಟ್ಟವನೆ, ಕಾಣಿಸ್ಕೊಂಡ್ಲೇ ಇಲ್ಲ ಕಣ್ಣಿಗೆ. ಗೈಸ್, ಜೀವನದಲ್ಲಿ ನಿಯತ್ತಿರ್ಬೇಕು. ನಿಯತ್ ಆಗಿದ ತಕ್ಷಣ ಏನಾಯ್ತು, ಇವನು ಜೂಟ್ ಹಾಕ್ಬಿಟ್ಟ. ಜೂಟ್ ಆಗಿಲ್ಲ ಮಚ್ಚ, ನೀನೇನೋ ಸ್ವಲ್ಪ ಊಟ ಮಾಡಕ್ ಹೋಗಿದ್ದೇನೋ. ನನ್ನ ಕ್ಯಾಪ್ ಭೂಮಿಗೆ ಮಾತಾಡ್ತಾ ಇದ್ದೆ. ಭೂಮಿಕ ಹತ್ರ ಮಾತಾಡ್ಕೊಂಡು ಇಲ್ಲ ಮಚ್ಚ. ಯಾವ ಅಕ್ಕ ಹತ್ರ ಮಾತಾಡ್ಕೊಂಡು ಇವನು ಟೈಮ್ ವೇಸ್ಟ್ ಮಾಡ್ದ. ನಾವು ಟೈಮ್ ವೇಸ್ಟ್ ಇಲ್ಲ, ನಾವು ½ an hour ಇಂದ ಮುಂಚೆ ಕಾಲ್ ಮಾಡ್ತಾನೆ. ನಾವೆಂಗೆ ನಾವು ½ an hour ಇಂದ ಕಾಲ್ ಮಾಡಿ ರಿಸೀವ್ ಮಾಡಿ ಆಗಲ್ಲ. ಅವಾಗ ನಾವು ಓದ್ತಾ ಇರ್ತೀವಿ. ಫ್ರೆಂಡ್ ಆದವನು ½ an hour ಅಲ್ಲ, ½ minute ಕಾಲ್ ಮಾಡಿದ್ರು ಕೇಳಿಸ್ಕೊಳ್ಳ ಮಚ್ಚ. ಫ್ರೆಂಡ್ ಆದವನು ½ an hour ಅಲ್ಲ ಮಚ್ಚ. ಬರೀ ಇಂಥದೆಯಾ. ಓಕೆ, ನೋಡಿ ಕಳ್ಳನ್ ಮಕ್ಕಳು ಇವರಿಬ್ರು ಯಾವ್ದೋ ಅನಲೈಸ್ ಮಾಡಿ ಕಾನ್ಸೆಪ್ಟ್ ಓದ್ಕೊಂಡ್ಬಿಟ್ಟವ್ರೆ. ಬೇಸಿಕಲಿ ನಾವು ಲಾ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಕ್ರ್ಯಾಕ್ ಎವ್ರಿಥಿಂಗ್. ನಾವು ಸೈಟ್ ಮಾಡಬೇಕು, ಯಾವ್ದು ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್. ಎಷ್ಟು ಪೇಜ್ ಬರ್ದ? ನಾನು ಜಾಸ್ತಿ ಬರ್ತೀನಿ, ಓನ್ಲಿ 10 pages. 10 ಪೇಜ್ ಬರ್ದ. ನೀನ್ ಎಷ್ಟು ಪೇಜ್ ಬರ್ದ ಮಚ್ಚ? ನಾನು 8 ಪೇಜ್ ಬರ್ತೆ ಮಚ್ಚ. ಸಾಕು ಮಚ್ಚ, ಪಾಸ್ ನಾನು. ಇವನ್ಗಂತೂ ರಿಸಲ್ಟ್ ಬಂದಾದ್ಮೇಲೆ ಸಿಗೋಣ ಗೈಸ್. ಯಾರು ಲೈಫ್ ಅಂದ್ಮೇಲೆ ಎಲ್ಲ ತೋರಿಸ್ಬೇಕು. ಐದು ತೋರಿಸ್ಬೇಕು, ಲೋ ತೋರಿಸ್ಬೇಕು, ಎಲ್ಲ ತೋರಿಸ್ಬೇಕು. ಮಚ್ಚ ಎಲ್ಲ ಹೋಗಿದೆ ಬೆಳಗ್ಗೆಯಿಂದ. ಎಷ್ಟು ಹುಡುಕ್ತಾ ಇದ್ದೆ ಗೊತ್ತಾ ಮಚ್ಚ? ನಾನು ಫಸ್ಟ್ ಎಕ್ಸಾಮ್ ಆದ್ಮೇಲೆ ಹೋಗಿ ಮಲ್ಗೋಕ್ ಹೋಗಿದ್ದೆ. ಮತ್ತೆ ನಾನು ಬಂದಾಗ ಕಾಲ್ ಹಾಕಿಲ್ಲ, ಯಾಕೆ ಕಾಲ್ ಹಾಕಿಲ್ಲ ಅಂತ ಆ ಕಡೆ ಈ ಕಡೆ ನೋಡಿದೆ. ನಾನು ಮಾಡಿದ್ ಕರೆಕ್ಟ್ ಇಲ್ವಾ ಅಂತ ಹೇಳು, ಸರಿನಾ? ನೋಡಿ ಈ ಬಡ್ಡಿ ಹೋಲ್ದಿಸ್ ಫಸ್ಟ್ ಸಬ್ಜೆಕ್ಟ್ ಇತ್ತು, ಅರ್ಥ ಆಯ್ತಾ? ಫಸ್ಟ್ ಸಬ್ಜೆಕ್ಟ್ ಅಲ್ಲಿ ಬಂದ್ಬಿಟ್ಟು ನಾವೆಲ್ಲ ಹೇಳ್ಕೊಟ್ಟೆ, ಅರ್ಥ ಆಯ್ತಾ? ಸೆಕೆಂಡ್ ಸಬ್ಜೆಕ್ಟ್ ಅಲ್ಲಿ ಟೈಮ್ ಗ್ಯಾಪ್ ಇರುತ್ತಲ್ಲ,
ಭೂಮಿಕಾ ನೋಡ್ಬಿಟ್ಟು ಮಚ್ಚ ಇಲ್ಲ ನಾನು ನೋಡಿಲ್ಲ ಮಚ್ಚ ಆಮೇಲೆ ಹೇಳಿ ಎಕ್ಸಾಮ್ಗಿಂತ ಹಾಫ್ ಅನ್ ಅವರ್ ಮುಂಚೆ ಕಾಲ್ ಆಗ್ತಾನೆ ನಾನು ಕಟ್ ಮಾಡ್ಬಿಟ್ಟೆ. ನಾನು ಬಡ್ಡಿ ಮಾಡಿ ಸರಿನಾ ಕಣ? ನೀನ್ ಬೆಳಿಗ್ಗೆ ಭೂಮಿ ಜೊತೆ ಓದ್ಕೋತಾ ಇದ್ದೆ ಮತ್ತೆ ಏನಕ್ಕೆ ಇವ್ನ ಫೋನ್ ಮಾಡ್ದೆ ಮತ್ತೆ ಪಿಕ್ ಮಾಡಿದ ಯಾವಾಗ ಬೇಕೋ ಅಲ್ಲ ಮಚ್ಚ, ಲೈಫ್ ಅಲ್ಲಿ ಇಂಪಾರ್ಟೆಂಟ್ ಟೈಮ್ ಅಂತ ಬಂದ್ರೆ ನನ್ನ ನೆನಪಾಗೋ ಜೀವನ ಮಚ್ಚ. ಏನಾದ್ರು ಕೆಲಸ ಸುಮ್ಮನೆ ಏನೋ ಹೇಳ್ತೀಯ. ಆಗ್ಲಿಂದ ನಮ್ಮ ಹತ್ರ ಬಾ ಅಂದ್ರೆ ಬಂದಿಲ್ಲ. ಇವಾಗ ಏನ್ ಮಾಡ್ತಾನೆ ಈಗ ಬಂದ್ಬಿಡಕ್ಕೆ? ಹಾ ಹೇಳ್ಬೇಕೇನಾ? ಅಲ್ಲಲ್ಲ ಅವಳು ಹೋಗ್ತಾರದು ಅಲ್ಲಿ ಅಲ್ಲೋಗು. ಕಣ್ಣು ಮಚ್ಚ, ಕಣ್ಣು ಆಗ್ತಾನ ಮಚ್ಚ. ಗ್ಯಾಪ್ ನೋಡ್ತಾ ಏನೇ ಕಳ್ಳನ್ ಹೋಗ ಇವನು. ಲೇ ಯಾಬಲು ನಾವು ನೋಡಿರಿ ಯಾವ ಅಲ್ಲಿಗೆ ತೋರಿಸಿ ಚೌಟಿ ಕೊಟ್ಟಿದ್ದೀನಿ. ಏಬಲ್ ಏನೋ ಒಂದು ಚಿಕ್ಕ ಸಿನಾರಿಯೋ ಅಂದ್ರೆ ಡಿಪ್ರೆಷನ್ಗೆ ಹೋಗ್ಬೇಡ ನೀನ್. ಇವಾಗ ಏನಂತ ಕರೆದ ಮಚ್ಚ? ಏನಂತ ಕರೆದ ಹೇಳು? ಜಾಬ್ ಸರ್, ಜಾರ್ಜ್ ಅಂತ. ಓಕೆ, ಏನಂತ ಕರೆದ? ಎಕ್ಸ್ಕ್ಯೂಸ್ ಮೀ ಅನ್ನ. ಎಕ್ಸ್ಕ್ಯೂಸ್ ಮೀ ಮಚ್ಚ ಇವನು ಹೆಸರು ಕರೆದಿಲ್ಲ ಅಂತ ಬೇಜಾರಾಗ್ತಾವನಲ್ಲ. ನಾನು ಹೆಸರು ಕರೆದಿಲ್ಲ, ಎಕ್ಸ್ಕ್ಯೂಸ್ ಪಿನ ಏನಂತ ಕರೆದ ಮಚ್ಚ? ಇವೆಲ್ಲ ಮೆಮೊರೀಸ್ ಮಚ್ಚ. ಮುಂದೆ ಒಂದು ದಿವಸ ಮಚ್ಚ ಯಾಕೆ ಒನ್ ಟೈಮಲ್ಲಿ ನಾನು ಎಬೆಲ್ಗೆ SP ಬಿರಿಯಾನಿಲಿ ಅವ್ನು ವೆಜಿಟೇರಿಯನ್ ಆಗಿದ್ದಾಗ ನಾನು ನಾನ್ ವೆಜ್ ತಿನ್ಕೊಂಡು ಉರಿಸ್ತಾ ಇದ್ದೆ. ಇವಾಗ ನೋಡಿ ಟೈಮ್ ಅಷ್ಟು ಬೇಗ ಚೇಂಜ್ ಆಗೋಯ್ತು. ಇವಾಗ ನಾನು ವೆಜಿಟೇರಿಯನ್, ಅವ್ನು ನಾನ್ ವೆಜಿಟೇರಿಯನ್. ಕರ್ಮ. ಅದಕ್ಕೆ ನಾನು ಪನ್ನೀರ್ ಹೇಳ್ಕೊಂಡು ಬಂದಿದ್ದೀನಿ, ಪಾಲಕ್ ಪನ್ನೀರ್ ಹೇಳಿದ್ದೀನಿ. ಇದಕ್ಕೆ ಮುಂಚೆ ಒಂದು ಪೀಸ್ ಕ್ಯಾಮ್ರಾ ಒಳ್ಳಿಂದ ನೀನು ತಿಂದವ. ನಾನು ಯಾವ ಪೀಸು ತಿನ್ನಿಲ್ಲ ಮಚ್ಚ. ಅದೇ ನಿನ್ ಮಾತು ಇಬ್ರು ಕೇಳ್ತಾರೆ, ಯಾಕಂದ್ರೆ ಟೈಮ್ ಹಂಗೈತೆ. ಅಡ್ವಾಂಟೇಜ್ ವಾಟ್ ಯು ಹ್ಯಾವ್? ಯು ವಿಲ್ ಹ್ಯಾವ್ ಮಟನ್ ಚಿಕನ್, ನಾಟ್ ಮೀ. ಡವ್ ಮಾಡ್ತಾನೆ ಮಚ್ಚ. ಹೋಗ್ತಾ ಇದ್ಯಾ? ಯು ಲಿವಿಂಗ್ ಮಚ್ಚ? ಕಾಲ್ಗೆಲ್ಲ ಬೀಳ್ಬಿಡಕಣ, ಒಳ್ಳೇದಾಗ್ಲಿ. ಹೋಗ್ತಾ ಇದ್ಯಾ ಕೇಳ್ತಾ ಇದ್ದಾನೆ. ಆನ್ಸರ್ ಮಾಡು ಮಚ್ಚ, ಕೊಡು ಮಚ್ಚ ಕೈ. ಬಾಯ್ ಮಚ್ಚ, ಹೋಗಿ ಆರಾಮಾಗಿ, ಟಾಟಾ. ಸೊ ಗೈಸ್, ಇವಾಗ ನಾನು ಅಡೋನ್ ಮನೆಗೆ ಹೋಗ್ತಾ ಇದ್ದೆ. ಆ ಕಡೆ ಸ್ವಲ್ಪ ಅದೇ ಎಡಿಟಿಂಗ್ ವರ್ಕ್ ಅಂತ ಇದೆ. ಅದು ಬಿಟ್ಟರೆ ಇನ್ನೊಂದು ಸ್ವಲ್ಪ ನಾಳೆ ಇನ್ನೊಂದು ಎಕ್ಸಾಮ್ಗೆ ಒಂದು ಸ್ವಲ್ಪ ಓದ್ಕೊಂಡು ಅಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕು.